ರೇವಣ್ಣ ವರ್ತನೆ ಬಗ್ಗೆಯೇ ದೂರನ್ನ ನೀಡಿದ್ರೂ ಪ್ರಯೋಜನ ಆಗಿಲ್ಲ ಅಂತ ಸಂತ್ರಸ್ತೆ ಕೊಟ್ಟಿರುವ ಹೇಳಿಕೆಯನ್ನ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ. ರೇವಣ್ಣ ನನ್ನ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಹೇಳ್ಕೊಂಡಿದ್ದಾರೆ. ಹೊಟ್ಟೆ ಎದೆ ಭಾಗ ಮುಟ್ಟಿ ಎಳೆದಾಡ್ತಾ ಇದ್ರು, ಮೈಗೆ ಎಣ್ಣೆ ಹಚ್ಚುಬಾ ಅಂತ ಅವರು ಕರೀತಾ ಇದ್ರು. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರೂ ಕೂಡ ನನ್ನ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಈ ಎಲ್ಲ ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತರಲಾಗ್ತಾ ಇದೆ. ಭವಾನಿ ಇಲ್ಲದ ಸಮಯದಲ್ಲಿ ಅನುಚಿತ ವರ್ತನೆ ಮಾಡ್ತಾ ಇದ್ರು. ಭವಾನಿಯವರ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಅನ್ನೋ ಪಾಯಿಂಟ್ಸ್ ಗಳನ್ನ ಸಂತ್ರಸ್ತೆ ಪೊಲೀಸರ ಹೇಳಿಕೆಯಲ್ಲಿ ದಾಖಲು ಮಾಡಿರೋದು. ಲೈಂಗಿಕ ದೌರ್ಜನ್ಯ ಪ್ರಕರಣದ ಹಿನ್ನೆಲೆಯಲ್ಲಿ 374 ಕೇಸ್ ಮೊದಲಿಗೆ ದಾಖಲಾಯಿತು. 376 ಯಾಕೆ ದಾಖಲಾಯಿತು ಅನ್ನೋ ಪಾಯಿಂಟ್ ಬಂದಾಗ ಇದನ್ನೆಲ್ಲ ವಿವರಿಸ್ತಾ ಇದ್ದಾರೆ. ಸ್ವಇಚ್ಛಾ ಹೇಳಿಕೆಯನ್ನ ಸಂತ್ರಸ್ತೆ ಕೊಟ್ಟಿದ್ರ ಹಿನ್ನೆಲೆಯಲ್ಲಿ 376 ಅನ್ನ ನಾವು ದಾಖಲು ಮಾಡಿದ್ದೀವಿ, ಸೇರ್ಪಡೆ ಮಾಡಿದ್ದೀವಿ. ಸೊ 376 ಜಾಮೀನನ್ನ ಕೊಡಲು ಸಾಧ್ಯವಾಗದಂತಹ ಪ್ರಕರಣ ಆಗಿದೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ.